ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೇರವಾಗಿ ಜಾಯಿನ್ ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪುರುಷೋತ್ತಮ್ ಬಿಳಿಮಲೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಸುದ್ದಿಯಲ್ಲಿರಬೇಕಾಗಿತ್ತು. ತಾವು ಕೂಡ ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಬೇಕಾಗಿತ್ತು. ಆದ್ರೆ ಈ ಯಕ್ಷಗಾನಕ್ಕೂ ಸಲಿಂಗಕಾಮಕ್ಕೂ ನೀವು ಕಂಪೇರ್ ಮಾಡಿ ಮಾತನಾಡಿದ ವಿಚಾರ ಚರ್ಚೆಯಲ್ಲಿದೆ. ಏನ್ ಹೇಳ್ತೀರಿ? ಯಾಕಾಯ್ತು ಇದು ವಿವಾದ? ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಎತ್ತಿದ್ದರಿಂದ ಹೇಳಿದ್ರು. ಇವತ್ತು ಕನ್ನಡವನ್ನ ಅತ್ಯಂತ ಸಶಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಉಳಿಸಿದ ಬಹಳ ದೊಡ್ಡ ಕಲೆ ಅಂದ್ರೆ ಯಕ್ಷಗಾನ. ಯಕ್ಷಗಾನದ ಸುಮಾರು 8 ರಿಂದ 10 ಗಂಟೆಯ ಅವಧಿಯಲ್ಲಿ ಬೇರೆ ಯಾವುದೇ ಭಾಷೆಯ ಪದಗಳನ್ನು ಬಳಸದೆ ಅತ್ಯಂತ ಸಶಕ್ತವಾಗಿ ಕಲಾವಿದರು ಮಾತನಾಡೋದಿದೆಯಲ್ಲ, ಇದು ಕನ್ನಡದ ಬೆಳವಣಿಗೆಗೆ ಕಲಾವಿದರು ದೊಡ್ಡ ಕೊಡುಗೆ. ಅದನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸಿಕೊಳ್ತೇನೆ. ನಿನ್ನೆ ಈ ಹೋಮೋಸೆಕ್ಸ್ ಅಥವಾ ಸಲಿಂಗಕಾಮದ ಬಗ್ಗೆ ನಾನು ಒಂದು ಪಾಸಿಂಗ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರೋದು ನಿಜ. ನನ್ನ ಸುಮಾರು 45 ನಿಮಿಷಗಳ ಭಾಷಣದಲ್ಲಿ ಅದರ ಬಗ್ಗೆ ಪ್ರಸ್ತಾವ ಆದದ್ದು ಕೇವಲ 1 ನಿಮಿಷ ಮಾತ್ರ. ಆದರೆ ಇವತ್ತು ಆ 1 ನಿಮಿಷ ಮಾತ್ರ ಇಡೀ ರಾಜ್ಯದಾದ್ಯಂತ ಚರ್ಚೆಯಾಗಿ ನಾನು ಉಳಿದ 45 ನಿಮಿಷದಲ್ಲಿ ಮಾತಾಡಿದ ಬೇರೆ ಅಂಶಗಳೆಲ್ಲ ಗೌಣವಾಗಿ ಬಿಟ್ಟಿರೋದು ಅತ್ಯಂತ ದುರದೃಷ್ಟಕರ. ಆದರೆ ನಾನು 45 ನಿಮಿಷಗಳ ಕಾಲ ಯಕ್ಷಗಾನ ಕಲಾವಿದರ ಬಗ್ಗೆ, ಬೇರೆ ಜನಪದ ಕಲಾವಿದರ ಬಗ್ಗೆ, ಸುಮಾರು 50,000 ಇವತ್ತು ಕರ್ನಾಟಕದಲ್ಲಿ ಏನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಲಾವಿದರ ಬದುಕು ಬವಣೆಗಳ ಬಗ್ಗೆ ಮಾತಾಡಿದೆ. ಅದು ಮುಖ್ಯ ವಿಷಯ ಆಗಲೇ ಇಲ್ಲ. ಸೆನ್ಸೇಷನಲೈಸ್ ಆಗತ್ತೆ ಅನ್ನೋದು ತಮಗೆ ಗೊತ್ತಿರ್ಲಿಲ್ವಾ ಮಾತನಾಡೋ ಸಂದರ್ಭದಲ್ಲಿ ಅಂತ? ಅದು ನೀವು ಎರಡನೇ ಮಾತು ಸರಿ. ಈ ಬಗೆಯ ಸೆನ್ಸೇಷನಲೈಸ್ ಆಗ್ತದೆ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ. ಯಾಕೆಂತಂದ್ರೆ 1994ರಲ್ಲಿ ನಾನು ಇದೇ ಮಾತನ್ನ ಧರ್ಮಸ್ಥಳದಲ್ಲಿ ನಡೆದ ಅಖಿಲ ಭಾರತ ತುಳು ಸಮ್ಮೇಳನದಲ್ಲಿ ಹೇಳಿದ್ದೆ. ಆಗ ಆ ಭಾಷಣದಲ್ಲಿ ನಾನು ಮಾಡುವಾಗ ನನ್ನ ಎದುರುಗಡೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಂದ ಶುರು ಆದರೆ ಯಕ್ಷಗಾನ ಕಲಾವಿದರು, ಯಕ್ಷಗಾನ ವಿದ್ವಾಂಸರು ಎಲ್ಲರೂ ಕೂಡ ಇದ್ರು. ಆಗ ಅದು ಸುದ್ದಿ ಆಗಲಿಲ್ಲ. ನಾನು ಭಾಷಣ ಮಾಡಿ ಕೆಳಗೆ ಬಂದ ಮೇಲೆ ಅನೇಕರು ನೀವು ಹೇಳಿದ ವಿಷಯ ಸರಿ, ಇದರ ಬಗ್ಗೆ ಲೇಖಕರು ಬರಿಬೇಕು ಅಂತ ಹೇಳಿದ್ರು. ಆದ್ರೆ ನನ್ನ ಭಾಷಣದಿಂದ ಪ್ರೇರಣೆ ಪಡೆದ ಅನೇಕ ಶಿಷ್ಯರುಗಳು, ನನ್ನ ಶಿಷ್ಯರುಗಳು ಮತ್ತು ನನ್ನ ಗೆಳೆಯರು ನಾನು ಹೇಳಿದ ವಿಷಯದ ಮೇಲೆ, ಅಂದ್ರೆ ಯಕ್ಷಗಾನ ಕಲಾವಿದರ ಬದುಕನ್ನು ಆಧರಿಸಿ ಕ್ರಿಯೇಟಿವ್ ಆದ ಸೃಜನಶೀಲವಾದಂತ ಕೃತಿಗಳು ಬರಬೇಕು ಎಂಬುದು ನನ್ನ ವಾದ ಆಗಿತ್ತು. ಹಾಗೆ ಸೃಜನಶೀಲವಾದ ಕೃತಿಗಳು ಬಂದ್ರೆ ಆ ಕಲಾವಿದರ ಬದುಕು, ಬವಣೆ, ದೈಹಿಕ ಕಾಮನೆಗಳು, ಅದರಲ್ಲಿ ಕಾಮವೂ ಸೇರಿದೆ, ಇನ್ನಿತರ ಅನೇಕ ವಿಷಯಗಳು, ಅವರ ಬಡತನ, ಮಕ್ಕಳ ವಿದ್ಯೆ, ಅವರು ಯಕ್ಷಗಾನ ರಂಗದ ಮೇಲೆ ನಮಗೆ ದೇವೇಂದ್ರ, ಇಂದ್ರ, ವರುಣ, ಅಗ್ನಿ, ವಾಯು, ಕುಬೇರ ಬಹಳ ದೊಡ್ಡದಾಗಿ ಕಾಣುತ್ತೆ, ವೈಭವಿತವಾಗಿ ಕಾಣುತ್ತೆ. ಆದರೆ ಒಳಗೆ ಹೋದ ಮೇಲೆ ಒಂದು ಅರ್ಧ ಬೀಡಿ ಕೊಡಿ ನನಗೆ ಅಂತ ಕೇಳುವಂತ ಪರಿಸ್ಥಿತಿ ಕೂಡ ಯಕ್ಷಗಾನದ ರಂಗಭೂಮಿಯಲ್ಲಿ ನಾನು ಕಂಡಿದ್ದೇನೆ. ಅಂತ ಸಂದರ್ಭದಲ್ಲಿ ಯಾಕೆ ಕರಾವಳಿಯ ಲೇಖಕರು, ಬಹಳ ದೊಡ್ಡ ಲೇಖಕರು ಅಂತ ನಾನು ದಿನ ಗೌರವಿಸುವ ಡಾಕ್ಟರ್ ಶಿವರಾಮ ಕಾರಂತರಂತವರು ಕೂಡ ಅಲ್ಲಿಯ ಯಕ್ಷಗಾನ ಕಲಾವಿದರನ್ನ ಕೇಂದ್ರವಾಗಿಸಿಕೊಂಡು ಒಂದು ಕಾದಂಬರಿ ಕೂಡ ಬರೀಲಿಲ್ಲ ನೋಡಿ. ಅವರು ಯಕ್ಷಗಾನದಲ್ಲಿ ಕೆಲಸ ಮಾಡಿದ್ರು, ಕಲಾವಿದರನ್ನ ತೆಕ್ಕೊಂಡು ಹೋದ್ರು, ವಿದೇಶಕ್ಕೆ ತೆಕ್ಕೊಂಡು ಹೋದ್ರು, ಯಕ್ಷಗಾನಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಎಲ್ಲ ತಂದ್ರು, ಅವರ ತನ್ನ ಪ್ರಯಾಣದ ಅನುಭವಗಳನ್ನು ಬರೆದ್ರು. ಇವೆಲ್ಲ ಬಹಳ ಒಳ್ಳೆ ಕೆಲಸ. ಆದ್ರೆ ಒಬ್ಬ ಯಕ್ಷಗಾನ ಕಲಾವಿದ 10 ವರ್ಷದಲ್ಲಿ ಗೆಜ್ಜೆ ಕಟ್ಟಿ ಮೇಳ ಸೇರಿದ್ರೆ 70-80 ವರ್ಷದಲ್ಲಿ ರಿಟೈರ್ಡ್ ಆಗುವಾಗ ಅವನ 70 ವರ್ಷದ ವೃತ್ತಿ ಜೀವನದಲ್ಲಿ ಬಣ್ಣ ಕಳಚಿದ ಮೇಲೆ, ರಂಗದಿಂದ ಹೊರಗೆ ಬಂದ ಮೇಲೆ ಅವನು ಅನುಭವಿಸಿದ ಕಷ್ಟಗಳು ಯಾವುದು? ಸುಮಾರು 6 ತಿಂಗಳುಗಳ ಕಾಲ, ನವೆಂಬರ್ 26ಕ್ಕೆ ಮೇಳ ಹೊರಟ್ರೆ ಮೇ 26ಕ್ಕೆ ಮೇಳ ಮುಗಿಯುತ್ತದೆ. 6 ತಿಂಗಳುಗಳ ಕಾಲ. ಈಗ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಈಗ ಏನಾಗಿದೆ ಅಂದ್ರೆ ಯಕ್ಷಗಾನಗಳು 7 ಗಂಟೆಗೆ ಆರಂಭವಾಗಿ 11 ಗಂಟೆಗೆ ಮುಗೀತದೆ. ಕಲಾವಿದರು ಕಾರುಗಳಲ್ಲಿ, ಬೈಕ್ಗಳಲ್ಲಿ ಬರ್ತಾರೆ, ವೇಷ ಮಾಡ್ತಾರೆ, ಹಿಂದೆ ಹೋಗ್ತಾರೆ. ಆದ್ರೆ ಹಿಂದೆ ಹಾಗಲ್ಲ. 10 ಗಂಟೆಯಿಂದ 6 ಗಂಟೆವರೆಗೆ ವೇಷ ಮಾಡಬೇಕು. ಎರಡನೇದು ಅವರು ಊರು ಬಿಟ್ಟು ಮೇಳದೊಟ್ಟಿಗೆ ಹೋದ್ರೆ ಮತ್ತೆ ಮನೆಗೆ ಬರುವುದವರು 6 ತಿಂಗಳಲ್ಲಿ 1 ಬಾರಿಯ 2 ಬಾರಿಯ ಮಾತ್ರ. ಅಂದ್ರೆ ಮೇಳಗಳು ಹಂಗೆ ಯಾವುದೋ ಕಡೆಯಲ್ಲಿ ಬಸ್ ವ್ಯವಸ್ಥೆ ಇರಲಿಲ್ಲ, ಕಾರಿನ ವ್ಯವಸ್ಥೆ ಇರಲಿಲ್ಲ, ರಸ್ತೆ ವ್ಯವಸ್ಥೆ ಇರಲಿಲ್ಲ. ನಾನು ಹೇಳ್ತಾ ಇರೋದು 60, 70, 80ರ ದಶಕದ ಮೊದಲ ಭಾಗದ ಸುಮಾರು 25 ವರ್ಷಗಳ ಕಥನ. ಆವಾಗ
ನೋಡಿ, ಗೋವಿಂದ ಭಟ್ರು ಅಂತ ಒಬ್ಬ ದೊಡ್ಡ ಕಲಾವಿದಿದ್ದಾರೆ. ಅವರು ಮೇಳ ಮುಗಿಸಿ ಉಪ್ಪಿನಂಗಡಿಯ ಹತ್ತಿರುವ ತನ್ನ ಮನೆಗೆ ಬರುವಾಗ ಅಲ್ಲಿ ಮನೆಯೇ ಇಲ್ಲ, ಅವರಿಗೆ ಮನೆಯೇ ಇಲ್ಲ. ಅದು ಏನಾಯ್ತು ಅಂತ ಅವರು ಮತ್ತೆ ಬೇರೆಯವ್ರ ಹತ್ರ ಕೇಳ್ತಾರೆ, ಇಲ್ಲಿ ಗೋವಿಂದ ಭಟ್ರ ಮನೆ ಇತ್ತಲ್ಲ, ಹೌದು ಇತ್ತು, ಈಗ ಏನಾಯ್ತು? ಅದು ಬೆಂಕಿ ಬಿದ್ದು ಹೊರಟು ಹೋಯ್ತು ಅಂತ. ಆಮೇಲೆ ಅವರು ಹೆಂಡತಿ ಮಕ್ಕಳನ್ನು ಹುಡುಕಿಕೊಂಡು ತನ್ನ ಅತ್ತೆ ಮನೆಗೆ ಹೋಗ್ತಾರೆ, ಅಲ್ಲಿ ಸಿಗ್ತಾರೆ. ಅಂದ್ರೆ ಒಬ್ಬ ಕಲಾವಿದನಿಗೆ ತಿರುಗಾಟಕ್ಕೆ ಹೋಗುವಾಗ ತನ್ನ ಮನೆಗೆ ಬೆಂಕಿ ಬಿದ್ದದಾಗಲಿ, ತನ್ನ ಹೆಂಡತಿ ಮಕ್ಕಳು ಅನಾಥರಾದದಾಗಲಿ ವಿಷಯವೇ ಸಿಕ್ಕದಂತ ಒಂದು ಕಾಲಘಟ್ಟವನ್ನ ಕಲಾವಿದರು ಕಂಡಿದ್ದಾರೆ. ರಂಗದ ಮೇಲೆ ಅದ್ಭುತವಾದಂತ ವಿಜೃಂಭಣೆ, ನಾವು ಚಪ್ಪಾಳೆ ಹೊಡಿತೇವೆ, ನಾನು ಅಂತ ಕಲಾವಿದ ಆಗಬೇಕು ಅಂತ ಕನಸು ಕಾಣ್ತೇವೆ. ಆದರೆ ಬಣ್ಣ ಕಳಚಿದ ಮೇಲಿನ ಅವರ ಬದುಕಿನ ದುರಂತಗಳಿದೆಯಲ್ಲ, ಇದು ಯಾಕೆ ಲೇಖಕರ ಗಮನ ಸೆಳೆಯಲಿಲ್ಲ ಎಂಬುದು ನನ್ನ ಮುಖ್ಯ ಪ್ರಶ್ನೆ ಆಯ್ತು. ಅದಕ್ಕೆ ಪೂರಕವಾಗಿ ಅವರ ಬಡತನ, ಇದೇ ವಿಚಾರ ಅವರ ಕಾಮಸಂಬಂಧಿ ವಿಚಾರ ಯಾಕೆ ಬಂತು ಅಂತಂದ್ರೆ, ಹಿರಿಯ ಕಲಾವಿದರು ನನ್ನ ಬಹಳ ಅವರ ಅಭಿಮಾನಿ, ಅವರಿಗೂ ಕುಟುಂಬವನ್ನ ಸುಂದರರಾಯರು ಇದೆಲ್ಲವೂ ಕೂಡ ಸಲಿಂಗಕ್ಕೆ ಒಂದ್ ರೀತಿ ಪ್ರೇರಣೆ ಆಗೋ ರೀತಿಯ ಪರಿಸ್ಥಿತಿಯಲ್ಲಿ ಯಕ್ಷಗಾನ ಕಲಾವಿದರಿದ್ರು ಅಂತ ಹೇಳಿ ನೀವು ವಿವರಣೆ ಕೊಡ್ತೀರಿ. ಬಟ್ ಹೀಗೆ ಸಂಘಟಿತರಾಗಿ ಒಂದು ಕಡೆಯಲ್ಲಿ ಇರೋದು, ಸಂಘಟಿತರಾಗಿ 6-7 ತಿಂಗಳ ಕಾಲ ಸಮಯ ಕಳೆಯೋದು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಈಗಲೂ ಅನೇಕ ವೃತ್ತಿ ಅಥವಾ ಕಲೆಯ ತಂಡಗಳು ಇದೇ ರೀತಿ ಪರಿಸ್ಥಿತಿಯಲ್ಲಿದ್ದಾರೆ. ವಿಶೇಷವಾಗಿ ಯಕ್ಷಗಾನ ಕಲಾವಿದರ ಬಗ್ಗೆನೇ ಹೀಗೆ ಯಾಕೆ ಮಾತನಾಡಿದ್ರಿ? ಯಕ್ಷಗಾನದಿಂದಾಗಿಯೇ ಸಲಿಂಗ ಅದು ಉತ್ತೇಜನ ಸಿಕ್ತಿತ್ತು ಅಥವಾ ಬೆಳೀತಿತ್ತು ಅನ್ನೋದು ಯಾಕೆ, ಪರ್ಟಿಕ್ಯುಲರ್ ಯಕ್ಷಗಾನದ ಬಗ್ಗೆ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕೆಂದ್ರೆ ಆ ಪುಸ್ತಕ ಬಿಡುಗಡೆ ಕಲಾವಿದರ ಬಗ್ಗೆ ಇರುವುದು, ವೃತ್ತಿ ಮೇಳದ ಕಲಾವಿದರು. ಯಾವುದು ಅಲ್ಲಿ ನೀಲಗಾರರು ಅಂತಿದ್ದಾರೆ, ನೀಲಗಾರರು ಹಾಡುವ ಮಂಟೇಸ್ವಾಮಿ ಪರಂಪರೆ, ಅದು ಜಾನಪದ ಅಲ್ವಾ, ಯಕ್ಷಗಾನ ಜನಪದ ಅಲ್ವಾ? ಹಾಗಾಗಿ ಇದೂ ಪುಸ್ತಕ ಬಿಡುಗಡೆ ಆದದ್ದು ಕಲಾವಿದರ ಬಗ್ಗೆ, ನಾನು ಮಾತಾಡಿದ್ದು ಕೂಡ ಕಲಾವಿದರ ಬಗ್ಗೆ. ಇಲ್ಲದೆ ಹೋದ್ರೆ ನೀವು ಈ ಸಲಿಂಗ ಇತ್ಯಾದಿಗಳನ್ನ ನಾವು ಬೇರೆ ಪರಿಪ್ರೇಕ್ಷ್ಯದಲ್ಲಿ ನೋಡಿದ್ರೆ, ಅಮೆರಿಕದಲ್ಲಿ ಸಲಿಂಗಿಗಳ ಸಂಘ ಇದೆ. ಆಮೇಲೆ ಈಗ ನೋಡಿ, ಈಗ ಇಂಥ ಕೆಲವು ಸತ್ಯಗಳನ್ನು ಹೇಳುವುದೇ ಕಷ್ಟ ಆಗಿದೆ. ಆದ್ರೂ ಈ ಕೆಲವು ಹಾಸ್ಟೆಲ್ಗಳಲ್ಲಿ ಇಂಥದ್ದು ನಡೀತದೆ, ಇಂಥದೆಲ್ಲ ತುಂಬಾ ಕಡೆ ನಡೀತದೆ. ನಾವು ಅದನ್ನು ಚರ್ಚೆಗೆ ಎತ್ತಿಕೊಳ್ಳಿಲ್ಲ. ಕಲಾವಿದರ ಒಂದು ಕಲೆಯ ಮೂಲಕ ಪ್ರಸಿದ್ಧರಾದ ಹಾಗೆ ಅವರ ವೈಯಕ್ತಿಕ ಜೀವನದ ಬಿಕ್ಕಟ್ಟುಗಳ ಬಗ್ಗೆ ಕನ್ನಡ ಲೇಖಕರು ಯಾಕೆ ಬರೀತಾ ಇಲ್ಲ ಎಂಬುದು ಮುಖ್ಯ ಪ್ರಶ್ನೆ. ಇದೆಲ್ಲವೂ ಕೂಡ ಸಲಿಂಗಕ್ಕೆ ಒಂದ್ ರೀತಿ ಪ್ರೇರಣೆ ಆಗೋ ರೀತಿಯ ಪರಿಸ್ಥಿತಿಯಲ್ಲಿ ಯಕ್ಷಗಾನ ಕಲಾವಿದರಿದ್ರು ಅಂತ ಹೇಳಿ ನೀವು ವಿವರಣೆ ಕೊಡ್ತೀರಿ. ಬಟ್ ಹೀಗೆ ಸಂಘಟಿತರಾಗಿ ಒಂದು ಕಡೆಯಲ್ಲಿ ಇರೋದು, ಸಂಘಟಿತರಾಗಿ 6-7 ತಿಂಗಳ ಕಾಲ ಸಮಯ ಕಳೆಯೋದು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಈಗಲೂ ಅನೇಕ ವೃತ್ತಿ ಅಥವಾ ಕಲೆಯ ತಂಡಗಳು ಇದೇ ರೀತಿ ಪರಿಸ್ಥಿತಿಯಲ್ಲಿದ್ದಾರೆ. ವಿಶೇಷವಾಗಿ ಯಕ್ಷಗಾನ ಕಲಾವಿದರ ಬಗ್ಗೆನೇ ಹೀಗೆ ಯಾಕೆ ಮಾತನಾಡಿದ್ರಿ? ಯಕ್ಷಗಾನದಿಂದಾಗಿಯೇ ಸಲಿಂಗ ಅದು ಉತ್ತೇಜನ ಸಿಕ್ತಿತ್ತು ಅಥವಾ ಬೆಳೀತಿತ್ತು ಅನ್ನೋದು ಯಾಕೆ, ಪರ್ಟಿಕ್ಯುಲರ್ ಯಕ್ಷಗಾನದ ಬಗ್ಗೆ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕೆಂದ್ರೆ ಆ ಪುಸ್ತಕ ಬಿಡುಗಡೆ ಕಲಾವಿದರ ಬಗ್ಗೆ ಇರುವುದು, ವೃತ್ತಿ ಮೇಳದ ಕಲಾವಿದರು. ಯಾವುದು ಅಲ್ಲಿ ನೀಲಗಾರರು ಅಂತಿದ್ದಾರೆ, ನೀಲಗಾರರು ಹಾಡುವ ಮಂಟೇಸ್ವಾಮಿ ಪರಂಪರೆ, ಅದು ಜಾನಪದ ಅಲ್ವಾ, ಯಕ್ಷಗಾನ ಜನಪದ ಅಲ್ವಾ? ಹಾಗಾಗಿ ಇದೂ ಪುಸ್ತಕ ಬಿಡುಗಡೆ ಆದದ್ದು ಕಲಾವಿದರ ಬಗ್ಗೆ, ನಾನು ಮಾತಾಡಿದ್ದು ಕೂಡ ಕಲಾವಿದರ ಬಗ್ಗೆ. ಇಲ್ಲದೆ ಹೋದ್ರೆ ನೀವು ಈ ಸಲಿಂಗ ಇತ್ಯಾದಿಗಳನ್ನ ನಾವು ಬೇರೆ ಪರಿಪ್ರೇಕ್ಷ್ಯದಲ್ಲಿ ನೋಡಿದ್ರೆ, ಅಮೆರಿಕದಲ್ಲಿ ಸಲಿಂಗಿಗಳ ಸಂಘ ಇದೆ. ಆಮೇಲೆ ಈಗ ನೋಡಿ, ಈಗ ಇಂಥ ಕೆಲವು ಸತ್ಯಗಳನ್ನು ಹೇಳುವುದೇ ಕಷ್ಟ ಆಗಿದೆ. ಆದ್ರೂ ಈ ಕೆಲವು ಹಾಸ್ಟೆಲ್ಗಳಲ್ಲಿ ಇಂಥದ್ದು ನಡೀತದೆ, ಇಂಥದೆಲ್ಲ ತುಂಬಾ ಕಡೆ ನಡೀತದೆ. ನಾವು ಅದನ್ನು ಚರ್ಚೆಗೆ ಎತ್ತಿಕೊಳ್ಳಿಲ್ಲ. ಕಲಾವಿದರ ಒಂದು ಕಲೆಯ ಮೂಲಕ ಪ್ರಸಿದ್ಧರಾದ ಹಾಗೆ ಅವರ ವೈಯಕ್ತಿಕ ಜೀವನದ ಬಿಕ್ಕಟ್ಟುಗಳ ಬಗ್ಗೆ ಕನ್ನಡ ಲೇಖಕರು ಯಾಕೆ ಬರೀತಾ ಇಲ್ಲ ಎಂಬುದು ಮುಖ್ಯ ಪ್ರಶ್ನೆ.